ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೌರಿ ಹಬ್ಬದ ದಿನ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಇತ್ತು. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಒಂದು ಪಾರ್ಸೆಲ್ ಇತ್ತು, ಅದನ್ನು ಅವಳಿಗೆ ಕೊಡಬೇಕಿತ್ತು. ಇದು ನಾನು ನಮ್ಮ ಪಾರ್ಕಿಂಗ್ ಲಾಟಲ್ಲಿ ನೋಡಿದ್ದು, ಕಾಲೇಜ್ ಪಾರ್ಕಿಂಗ್ ಲಾಟಲ್ಲಿ. ಹೌ ಬಾಯ್ಸ್ ಲವ್ ಡಾಗ್ಸ್ ಅಲ್ವಾ. ಸೊ ಇದು ನಮ್ಮ ಮನೆ ಮುಂದೆ ಹಂಗೆ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕಂತ ಅವಾಗವಾಗ ಬರ್ತಾ ಇರ್ತಾರೆ. ನಮ್ಮಮ್ಮ ನೋಡಿ ಟಫಿ ಜೊತೆ ಎಷ್ಟು ಮುದ್ದಾಗಿ ಆಡ್ತಾ ಇದ್ದಾರೆ. ಅದು ಏನಂದರೆ ನಾಯಿ ತಗೊಳ್ಳೋ ತನಕ ಅಷ್ಟೇ, ತಗೊಂಡ್ಮೇಲೆ ಅದು ನಾಯಿನೇ ಅಲ್ಲ, ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೋತಾರೆ ಮನೇಲಿ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು, ಇದು ಗಣೇಶ ಹಬ್ಬದ ದಿನ, ದೇವಸ್ಥಾನಕ್ಕೆ ಹೋಗಬೇಕು ನಾನು, ನಮ್ಮ ಅಕ್ಕ, ನನ್ನ ತಂಗಿ ಅಂತ ಅಂದ್ಕೊಂಡು ಇದ್ದೀವಿ. ನನಗೆ ಕಾಲ್ಗೇನೋ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಒಳಗಡೆ ಕಾಲು ಹಾಕ್ಕೊಂಡು ಕೂತಿದ್ದೆ. ಇದು ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲಿ ಅಂತ ಅಂದರೆ ನಮ್ಮ ಮನೆ ಹತ್ರನೇ ಸ್ವಲ್ಪ ನಿಯರ್ ಇರೋದು ದೇವಸ್ಥಾನ. ಎಷ್ಟೊಂದು ದೇವಸ್ಥಾನ ಇದೆ, ಎಲ್ಲದಕ್ಕೂ ಒಂದೊಂದು ವಿಸಿಟ್ ಹಾಕ್ಕೊಂಡು ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನಾವು ಗಣೇಶ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಊರೊಳಗಡೆ ಗಣಪತಿ ಕೂರಿಸಿರ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಮೊದಲನೇ ಗಣಪತಿ ನಾವು ನೋಡಿದ್ದು, ಸಕ್ಕತ್ತಾಗಿ ಮಾಡಿದರು. ಇದಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಊರೊಳಗಡೆ ಹೋದರೆ ಇದು ಎರಡನೇ ಗಣಪತಿ. ಎರಡೂ ಕೂಡ ಸಕ್ಕತ್ತಾಗಿತ್ತು. ಕೈ ಮುಕ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಪ್ರಸಾದ ತೀರ್ಥ ಎಲ್ಲ ಕೊಡ್ತಾಯಿದ್ರು. ಇವಾಗ ನಾವು ಹೋಗ್ತಾ ಇರೋದು ನಮ್ಮೂರ ದೇವಸ್ಥಾನಕ್ಕೆ. ಲೈಕ್ ಇದರಲ್ಲಿ ಎಲ್ಲ ಊರಲ್ಲೂ ಹಿಂಗೆ ಜಾತ್ರೆ ಎಲ್ಲ ಮಾಡ್ತಾರೆ, ಅದೇ ಥರ ಈ ದೇವ್ರಿಗೂ ಪ್ರತಿ ವರ್ಷ ಜಾತ್ರೆ ಎಲ್ಲ ಮಾಡ್ತಾರೆ. ಸೊ ನಾವಿವಾಗ ಹೋಗಿದ್ದು ಇಲ್ಲಿಗೆ. ನಾವು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತಾಡ್ತಾ ಇದ್ದೀವಿ. ಅವ್ರು ಬೇಡ ಹೋಗೋಣ ಅಂತ ಇದ್ರು ಮನೆಗೆ. ಇಲ್ಲ ಹೋಗಿದ್ದು ಬರೋಣ ಬನ್ನಿ ಅಂತ ಅವ್ರನ್ನ ಇವಾಗ ಈ ದೇವಸ್ಥಾನ, ಇದು ಈಶ್ವರನ ದೇವಸ್ಥಾನ, ಇಲ್ಲೂ ಚೆನ್ನಾಗಿ ಮಾಡಿರ್ತಾರೆ. ಪ್ರತಿ ವರ್ಷ ಇಲ್ಲೆಲ್ಲ ನೋಡಬೇಕು. ನಾವು ಬರೋದೇ ತುಂಬ ರೇರ್ ಈ ದೇವಸ್ಥಾನಗಳಿಗೆಲ್ಲ. ಸೊ ಇಂಥ ಹಬ್ಬ, ಅದರಲ್ಲೂ ನಾವು 3 ಜನ ಒಟ್ಟಿಗೆ ಇದ್ದಾಗ ಅಕ್ಕ ತಂಗಿರು ಬಂದು ಹೋಗ್ತೀವಿ. ನಾವು ಈ ಊರೇ ಆಗಿರೋದ್ರಿಂದ ನಿನ್ನೆ ನಮ್ಮ ಅಕ್ಕನೂ ಅಮ್ಮನೂ ಹೋಗಿದ್ರು. ಅಲ್ಲಿ ಒಬ್ಬರು ಪುರೋಹಿತರು ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರಿಗೆ ನಮ್ಮ ಅಕ್ಕ ಹೇಳಿದ್ರು ಇವರಿಬ್ಬರು ನನ್ನ ತಂಗಿದಿರು ಅಂತ. ಅದಕ್ಕೆ ಅವರು ನಾನೊಂದು ಮಂತ್ರ ಹೇಳ್ಕೊಡ್ತೀನಿ ಹೇಳಿ ಅಂತ ಹೇಳಿಸ್ತಾ ಇದ್ದಾರೆ ಇವಾಗ. ನೀನೆಷ್ಟು ನಾವು ಈ ಹುಡುಗ್ರ ಜೊತೆ ಸ್ವಲ್ಪ ಹೆಂಗೆ ಗಣೇಶ ಕೂರಿಸಿದ್ರಿ, ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ರಿ ಅಂತ ಎಲ್ಲ ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಾಯಿದ್ರು, ಅಕ್ಕ ಇದು ನಾವು ಕೂರಿಸಿದ್ದೀವಿ, ದುಡ್ಡು ಹಾಕ್ಬಿಟ್ಟು ವಿಸರ್ಜನೆ ಮಾಡಬೇಕಾದ್ರೆ ಅಣ್ಣಂದಿರಿದ್ದಾರೆ, ಅವ್ರ ಕೈಲಿ ಕೊಟ್ಬಿಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಪಾಪ ಅಷ್ಟು ಸ್ಕೂಲ್ಗೆ ಹೋಗಬೇಕು, ಕೋತಿ ಬಂದುಬಿಡುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಅದಾದಮೇಲೆ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾನು ಬಂದಿದ್ದು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ. ಸೊ ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾನು, ಮೋನು, ಅಕ್ಕ ಎಲ್ಲರೂ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದುಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಹೋದೆ. ಅಡುಗೆ ಮನೇಲಿ ವಡೆ ಎಲ್ಲ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲೂ ಬೆಳಗ್ಗೆ ವಡೆ ಎಲ್ಲ ಮಾಡಿದರು. ಪ್ರತಿಯೊಂದು ಹಬ್ಬ ಅಂದರೆ ಯಾಕೆ ಹಿಂಗೆ ವಡೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಮತ್ತು ನಮ್ಮ ದೊಡ್ಡಮ್ಮ ಬೆಳಗ್ಗೆ ಬಾತ್ ಮಾಡಿದರು. ಅದನ್ನು ನಾನು ತಿಂದಿರಲಿಲ್ಲ. ಸ್ವಲ್ಪ ಟೇಸ್ಟ್ ನೋಡು ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು. ಏನು ಹೇಳ್ತಾ ಇದ್ದಜ್ಜಿ? ಅದೇನೋ ಕೋಳಿ ಮೊಟ್ಟೆ ನಮ್ಮ ಅಜ್ಜಿ ಕೋಳಿ ಮೊಟ್ಟೆ ಅಂತ ಕಟ್ ಮಾಡು. ಅತ್ತೆ ಮಾಡ್ತಾರೆ. ಇನ್ನೇನು ಸಂಸಾರ ತಂದಿರೋದೇ ಇದು? ಎಲ್ಲಿಂದ ತಂದಿದ್ದು? ಇದು ಪ್ರಸಾದ ಕಣೆ, ಅಂಗಡಿಯಿಂದ ಅಲ್ಲ ಕೊಡೋದು. ಹೌದಾ? ಪ್ರಸಾದ ತಗೋ ಬನ್ನಿ ಎಲ್ಲ. ಥ್ಯಾಂಕ್ ಯು. ಸೊ ಇದು ನಾಳೆ ಬೆಳಗ್ಗೆ ಗಣೇಶ ಹಬ್ಬದ ದಿನ ನಮ್ಮ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕಂತ ಬಂದಿದ್ದರು. ನಮ್ಮ ಟಫಿ ಯಾರೇ ಬರಲಿ ಹೋಗಿ ಅವ್ರ ಜೊತೆ ನಿಂತಿರ್ತಾನೆ. ಅವ್ರು ಯಾರು ಅಂತ ಅವನಿಗೆ ಗೊತ್ತಿರಲ್ಲ, ಆದರೂ ಹೋಗಿ ನಿಂತಿರ್ತಾನೆ. ಆ ಥರ ಇರೋದು ಅವನು.
ಸುಮ್ಮನೆ ಇದಾಕ್ಬಿಡೋದಲ್ವಾ ಸೊಪ್ಪು ಹಾಕಿದ್ದು ಯಾರು ಊಟ ಮಾಡಿಕ್ಕಿಲ್ಲ ಸೊ ಇವಾಗ ನಾನು ಮತ್ತು ನಮ್ಮ ದೊಡ್ಡಮ್ಮ ಸೇರಿಕೊಂಡು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಚಿಕನ್ ಬಿರಿಯಾನಿ ಪೂರ್ತಿ ಅವರೇ ಮಾಡ್ತಾಯಿದ್ರು, ಕಬಾಬ್ ಮಾತ್ರ ನಾನು ಮಸಾಲೆ ಕಲಸಿ ಸ್ವಲ್ಪ ಲೈಕ್ ಕಮ್ಮಿ ಕಬಾಬ್ ಪೌಡ್ರ್ ಹಾಕ್ಬಿಟ್ಟು ಮಾಡೋ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ತರಕಾರಿ ಅಂತೀನಿ, ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೆ. ಅದು ಇದು ಅಂತೆಲ್ಲ ಸ್ವಲ್ಪ ಹಾಗೆ ಕಟ್ ಮಾಡಿಕೊಂಡು ಸೊ ಇವಾಗ ಮಾಡ್ತಾಯಿದ್ದೀವಿ. ಒಂದು ಕಡೆ ಬಿರಿಯಾನಿಗೆ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ, ಮತ್ತು ಇನ್ನೊಂದು ಸೈಡು ಬಿಸಿನೀರು ಕುದ್ಸಕ್ಕಂತ ಇಟ್ಟಿದ್ದಾರೆ. ಬಿಸಿನೀರನ್ನ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ. ಅದಾದಮೇಲೆ ಇಲ್ಲಿ ನಾನು ಕಬಾಬ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಹೆಂಗೆ ಮಾಡೋದು ಏನು ಅಂತ ನಾನು ಯಾವುದಾದ್ರೂ ಅದಕ್ಕೆ ಅಂತ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅದೇ ಇವಾಗ ಕಲಿಸ್ಕೊತಾ ಇದ್ದೀನಿ. ಎಲ್ಲ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಕಬಾಬ್ ಪೌಡ್ರು ಕಮ್ಮಿ 1 ಸ್ಪೂನ್ ಕಬಾಬ್ ಪೌಡ್ರ್ ಹಾಕಿದ್ರೆ ಸಾಕು, ಆ ಥರ ಮಾಡ್ತಾಯಿದ್ದೀನಿ. ಇವಾಗ ನಾನು ಟೆರೆಸ್ ಮೇಲೆ ಬಂದಿದ್ದೆ. ನಮ್ಮ ಮನೆ ಪಕ್ಕ ಅಂದರೆ ನಮ್ಮ ದೊಡ್ಡಪ್ಪ ಮನೆ ಪಕ್ಕನೇ ಒಂದು ನಾಯಿ ಮರಿ ಹಾಕಿದೆ. 6-7 ಮರಿ ಇದೆ. ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಅದನ್ನು ನಾನು ಮತ್ತು ನಮ್ಮ ಬಾವ ಇದ್ದರು ಅಲ್ಲೇ, ಇಬ್ಬರು ಹೋಗಿ ನೋಡ್ತಾ ಇದ್ವಿ ಹಿಂಗಿದೆ ಏನು ಅಂತ ಎಲ್ಲ. ನಾನು ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಷ್ಟರಲ್ಲಿ ಕಬಾಬ್ ನೆಂದಿತ್ತು. ಸೊ ಬಂದ ತಕ್ಷಣವೇ ಕಬಾಬ್ ಎಣ್ಣೆಗೆ ಹಾಕ್ಬಿಟ್ಟು ಎಲ್ರಿಗೂ ಊಟಕ್ಕೆ ನಮ್ಮ ದೊಡ್ಡಮ್ಮ ಹಾಕ್ಕೊಟ್ರು. ಪ್ಲಸ್ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಮೊಸರು ಬಜ್ಜಿ ಮತ್ತು ಕಬಾಬ್ ನಾನು ಮಾಡಿದ್ದು, ಬರೀ ಎಲ್ಲ ನಮ್ಮ ದೊಡ್ಡಮ್ಮನೇ ಮಾಡಿದ್ದು. ಅದಾದಮೇಲೆ ಇವಾಗ ಅಲ್ಲಿ ನಾಯಿ ಅಳ್ತಾಯಿತ್ತು ತುಂಬ. ಅದನ್ನ ಆ ಕಡೆ ಸೈಡ್ಗೆ ಅದನ್ನ ಕಳ್ಸೋಣ, ಲೈಕ್ ಅಳೋದು ನಿಲ್ಲಿಸುತ್ತೆ ಅವಾಗ ಅಂತ ಅಂದ್ಬಿಟ್ಟು ಅದನ್ನ ಕಳ್ಸೋಕ್ಕೆ ಅಂತ ಹೋಗಿದ್ದೆ. ಇವಾಗ ನಾವು ಹೋಗ್ತಾ ಇರೋದು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು 5 ಗಂಟೆ ಆಗಿತ್ತು. ಸಾಗರಕಟ್ಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಸಾಗರಕಟ್ಟೆ. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ, ನಾನು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಬಾವ ಎಲ್ಲರೂ ಹೋಗ್ತಾ ಇದ್ದೀವಿ. ಹೇಳ್ತಾ ಇದ್ದೀನಿ ನೋಡಿ ಹೆಂಗ್ ಮಾಡಿದ್ಲು ಅಂತ. ಆವಾಗ ನೀನು ಅವಳಗ ಅಂದಿದ್ದು ನಂಗೆ ಗೊತ್ತಾಗಿಲ್ಲ ಅಲ್ಲ ಅಂತ ಇದ್ದೀನಿ. ನಾನು ನಿಮಗೆ ವಿಕಾಸ್ಗೂ ಹೇಳ್ತಾ ಇದ್ದೀನಿ ನೋಡಪ್ಪ ಹೆಂಗ್ ಮಾಡ್ತಾಳೆ ಅಂತ. ಏನು ಸಕ್ಕ ನೋಡೇ ಇಲ್ಲ ಕಣಪ್ಪ ನಾವು. ಯಾರ ಹೆಸರು ನೋಡಿಲ್ಲ ನಾವು ಎಲ್ಲ ಬೇಡ ಅಣ್ಣ ಎಲ್ಲಿ ಕಾಣಿಸ್ತಿದೆ? ಆ ಸೈಡ್ ಮಿಸ್ ಆಗುತ್ತಲ್ಲ ಬಜ್ಜಿ. ನೀನು 3 ದಿನ ಮೊಮ್ಮಕ್ಳ ಮೇಲೆ ನಂಬಿಕೆ ಇಲ್ವಲ್ಲ ಬೈಲಿ. ಬಾ ಒಂದೆರಡು ಫೋಟೋ ತಗೊಡ್ತೀನಿ, ತಾತನ್ನ ಟ್ಯಾಗ್ ಮಾಡ್ಕೊಡ್ತೀನಿ ಬಾ ನಿಂಗೆ. ರೋಡು ಸರಿ ಇಲ್ಲ ನನಗೆ, ಮೊದಲೇ ಕಾಲು ದೊಡ್ಡ. ಬೇಡ ಕಣವ, ಇಲ್ಲಿ ಇಷ್ಟೇ ದೂರ ಬಜ್ಜಿ. ಅಲ್ಲೆಲ್ಲ ಹೋಗಕ್ಕ ನೋಡಿ ಚೆನ್ನಾಗೈತೆ. ಅವ್ರು ಹೋಗವ್ರೆ ಹಿಂಗೆ ನಾನು ಹೋಗಕ್ಕಂತ ಹೋಗು. ಇಲ್ಲೇ ನಿಂತು ತಡ ಆಯ್ತಾ ಸರಿಯಾಗಿ. ನಾವು ಅಲ್ಲಿವರೆಗೂ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಿದ್ವಿ ಗೊತ್ತಾ. ಫುಲ್ ಇಲ್ಲಿ ಎಲ್ಲೂ ನೀರೇ ಇರಲಿಲ್ಲ. ಇವಾಗ ಇಷ್ಟು ನೀರಾಗಿದಾಗ ಇಟ್ಕೊಳ್ಳಿ ಅಜ್ಜಿನ. ಹಾಗೆ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇವಾಗ ಪಾಪ ನಮ್ಮ ಅಜ್ಜಿ ಕರಿತಾ ಇದ್ರು, ಬನ್ನಿ ಹೋಗೋಣ ಸಂಜೆ ಆಗುತ್ತೆ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ. ಮತ್ತು ನಾವು ನಮ್ಮ ಅಜ್ಜಿ ಜೊತೆ ಹಿಂಗೆ ಇರೋದು. ಆಮೇಲೆ ಅದಕ್ಕೂ ಕಮೆಂಟ್ ಹಾಕ್ಬೇಡಿ, ನೀವೇನು ವಯಸ್ಸಾದವ್ರಿಗೆ ಈ ಥರ ಎಲ್ಲ ಹಂಗೆ ಎಲ್ಲ ನಾವು ಫ್ರೆಂಡ್ಸ್ ಥರನೇ ಇರೋದು. ನಮ್ಮ ಅಜ್ಜಿನೂ ನಾವು ಕ್ವಾಟ್ಲೆ ಮಾಡಿದ್ರೆ ಅವರು ಇಷ್ಟಪಡ್ತಾರೆ. ಸೊ ನಾವು ಹಿಂಗೆ ಇರೋದು. ಇದಾದಮೇಲೆ ನಾವು ಹೋಗ್ತಾ ಇರೋದು ಇವಾಗ ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಅಜ್ಜಿ ರಿಲೇಟಿವ್ಸ್ ಒಬ್ಬರು ಅಲ್ಲೇ ಇದ್ದರು. ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಏನಾಯಿತು ಅಂದರೆ ಒಂದು ಹುಡುಗರನ್ನ ಕೇಳ್ತಾ ಇದ್ವಿ ನಾವು, ಎಲ್ಲಿ ಮನೆ ಅಂತ. ನೋಡಿದ್ರೆ ಅವನು ಅವ್ರ ಮಗನೇ. ಸೊ ಅವನ ಜೊತೆ ಕಾರಲ್ಲಿ ಹಾಕ್ಕೊಂಡು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ. ಅಲ್ಲಿ ಓಡೋಗ್ಬಿಟ್ಟ. ಈ ಮನೇನ ಅವನೇನ ಇದು ಕಣೆ, ನೀನು ಯಾಕೆ ಮೆಲ್ಲಕ್ಕಜ್ಜಿ? ನನ್ನ ಮುಂದೆ ಫೋನ್ ಇಟ್ಕೊಳಂಗಿಲ್ಲ ಆ ಥರ ಇದೆ.
ಅಂದ್ರೆ ಹಳೆ ಮನೆ ಅಜ್ಜಿ ಆಗ ಹಳೆ ಮನೆ ಜಾಗ ಅದೇ ಅವಾಗ ತಗೊಂಡಿದ್ದು. ಟೀ ಕುಡಿತಾ ಇದೆಯಾ ಬಂದ್ಬಿಟ್ಟು ಸಂಬಂಧ ತಿಳ್ಕೊ. ಬನ್ನಿ ಒಂದ್ಸರಿ ಮನೆಗೆ. ನೆಂಟರು ಬಂದ್ರೆ ಗೆಟ್ಟುಗುಂಡಿ ಇದಕ್ಕೆ ಕಾರಣಕ್ಕೆ ಮರೆ ಬರೋದು ನಾವು. ಇಬ್ರು ಮನೆಯೂ ಅಕ್ಕಪಕ್ಕ ಇದೆ. ನಮ್ಮ ಅಜ್ಜಿಗೆ ಎಲ್ಲರಿಗೂ ಗೊತ್ತಾಗತ್ತೆ ಬೇಡ ಬೇಡ ಬಾರೆ ಊಟ ಮಾಡಿಲ್ಲ ಏನು ದೊಡ್ಡದು ಒಂದು ಬೇಡ ಸುಮ್ಮನೆ ಈ ಕಡೆ ಬಾ ಪ್ರಜೋ ಅಕ್ಕ, ಅವಳಲ್ಲಿ ಕುತ್ಕೋಬೇಕಂತ ಈ ಕಡೆ ಬಾ. ಕೈ ಕೈ ಆಂಟಿ ಬರ್ತೀವಿ, ಎಲ್ಲರೂ ಬನ್ನಿ ಒಂದ್ಸಲ. ಮಂಜು ಬನ್ನಿ ಮನೆಗೆ. ಆಯ್ತು ಹೆಬ್ಬಾಳ ಸೈಡ್ ಬರ್ತಿರ್ತಲ್ಲ, ಅಲ್ಲೇನೆ ಬರ್ತಾ ಇರ್ತೀವಿ. ಆಯ್ತಾಯ್ತು. ಇದು ಮಗಡೆ ನಗ ಹುಷಾರು ಅಜ್ಜಿ. ಸಾಗರ್ ಕಟ್ಟೆಗೆ ಆಬ್ವಿಯಸ್ಲಿ ಜನ ಹೋಗೋದೆ ಫಿಶ್ ತಿನ್ನೋಕ್ಕೆ ಅಂತ. ನಾವು ಹೋಗ್ಬೇಕಾದ್ರೆ ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಫಿಶ್ ತಿನ್ನೋಣ ಅಂತ ಅಂದ್ಕೊಂಡು ಮನೆಗೆ ಫಿಶ್ ಪಾರ್ಸೆಲ್ ತೊಗೊಂಡು ಹೋಗೋಣ ಅಂದ್ಕೊಂಡು ಇವಾಗ ಹೋಗಿದ್ದೀವಿ. ಸೈಜ್ ನೋಡಿದೆ ಅದಕ್ಕೆ ಸೈಜ್ ನೋಡ್ಬಿಟ್ಟು ಮೋನು, ಈ ಬ್ಲ್ಯಾಕ್ ಐತಲ್ಲ ಅದು ನೀನು, ಈ ವೈಟ್ ಐತಲ್ಲ ಅದು ಪ್ರಜೋಕ. ಬಾ, ನಾನು ಕಾರೊಳಗಡೆ ಕುತ್ಕೋತೀನಿ, ಹೆವಿ ಸೊಳ್ಳೆ. ಸೊಳ್ಳೆ ಕಣಜ್ಜಿ ಇಲ್ಲಿ ನಿಂತ್ಕೊಳಕೈತಲ್ಲ. ಪಿಕ್ ಕಾಲ್. ಯಾರು ಮಾಡ್ತವ್ರೆ? ಹಲೋ ಅಲ್ಲ ಅಮ್ಮ ಬಂದ್ಬಿಟ್ವಿ. ಅಪ್ಪ ಶಾಲ್ ಕಳ್ಸ ಹೇಳತ್ತೀರೈತಾ? ಓ ಇಲ್ಲಿಗ ನಾವು ಟೀ ಕುಡ್ಕೊ ಬಂದ್ವಿ, ನಿಮ್ಮಿಬ್ರಿಗೆ ಬೇಕಿಲ್ಲ. ಅಜ್ಜಿನ ಪಿಕ್ನಿಕ್ ಕರ್ಕೊಂಡು ಹೋಗ್ಬಿಡು. ಅಜ್ಜಿ ಏನಾರು ಹೇಳಜ್ಜಿ, ಹಿಂಗೆ ಅನಿಸ್ತೈತೆ. ಓ ಹೌದಾ, ಹೇಳಜ್ಜಿ. ನಡಿ ಸುಮ್ಮನೆ ಹೇಳ್ತಿ ಹೇಳಲ್ವಾ? ನನಗೆ ನಡಿಯೋಕ್ಕೆ ಆಯ್ತಾ ಇಲ್ಲ. ಅದಕ್ಕೆ ಬಾ, ನಾನು ಇಟ್ಕೊ ಕರ್ಕೊಯ್ತೀನಿ ಬಾ. ನಾನು ಹೇಳು ಹೆಂಗೆ ಅನಿಸ್ತೈತೆ? ಹೇಳದೆ ನಿಮ್ಮ ಸಂಬಂಧಿಕರು ಮನೆ ಹೆಂಗಿತ್ತು? ನೋಡಿದೆಯಲ್ಲ ನೀನು, ನಿಂಗೆ ಚೆನ್ನಾಗಿ ಅನಿಸ್ಲಿಲ್ವಾ? ಹಾಂ, ಚೆನ್ನಾಗದೆ. ಅವ್ರು ಎಷ್ಟು ಚೆನ್ನಾಗಿ ಮಾಡೋದು ಹಳ್ಳಿ ಒಳಗೆ. ಏನದು ನಿಮ್ದು? ಬರೋದು ಇಲ್ಲ? ಫೋನ್ ಮಾಡಿ ಮಾಡಿ ಇದು ಮಾಡ್ತೀರಾ? ಎಲ್ಲಿ ಅವಳು ನಮ್ಮ ತಾಯಿ? ಬಂದ್ರಲ್ಲ ಮನೆಗೆ ಬಿಡಿ, ಏನಿಲ್ಲ. ಹಾಲು ಹೋದ್ರು ಅಲ್ಲೇ ಕಾರಲ್ಲಿ, ಅವ್ರು ಹೇಳ್ಬೇಕಾದ್ರೆ ತಗೋತಾರೆ. ಅಮ್ಮ ಡವ್ ಮಾಡ್ತವ್ರೆ. ಎಲ್ಲೂ ಹೋಗ್ಬೇಡ ನೀನು ಮನೆಗೆ. ಬರ್ರಿ ಇವತ್ತೆಲ್ಲ ಚಿಕನ್ನು ಮಟನ್ನು, ಮಟನ್ನು ಚಿಕನ್ನು. ದಯವಿಟ್ಟು ನಮಗೂ ಬೇಡ, ಥ್ಯಾಂಕ್ಸ್. ನಾವು ನಿನ್ಗೇನು ಕೊಟ್ಟು ತೆಗೀರಿ. ಇದು ಈರುಳ್ಳಿ ಬೇರೆ ಕೊಟ್ಟವ್ರೆ, ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಕೊಟ್ಬಿಡೋದ ಅಂತ. ಓ ಗಂಡ ಹೆಂಡತಿ ಇಬ್ರು ಬತ್ತವ್ರೆ ಈ ರಾಮ. ಡವ್ವು ಗಾಯ್ಸ್, ಇವಾಗ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಜೊತೆ ನನ್ನ ತಂಗಿ ಇಲ್ಲೇ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ
ಲಾಟ್ಸ್ ಆಫ್ ಲವ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.